ನಿನ್ನ ಹತ್ರ ಮಾತಾಡ್ಬೇಕು ಅಂತ ಕರೆದ ಮೇಲೆ ಮರ್ಯಾದೆ ಕೊಡಲ್ವಾ? ಡ್ಯಾಡಿನೂ ನನ್ನ ಮೇಲೇನೆ ಕೂಗಾಡ್ತಾ ಇರ್ತಾರೆ. ಹೋಗ್ಲಿ, ನಮಗ್ ಮನಸ್ಸಾಕ್ಷಿ ಕೊಡ್ತೀರಾ ಇಲ್ವಾ ನೀವು? ನಿನ್ನ ಹತ್ರ ಡಿಸ್ಕಷನ್ ಮಾಡೋಣ ಅಂತಾನೆ ಕರೆದೆ ನಾನು. ಅಲ್ಲಮ್ಮ, ಏನಮ್ಮ ಡಿಸ್ಕಸ್ ಮಾಡ್ತೀಯಾ? ದೂರ ಮಾಡಿದಾಗ ನನ್ನ ಹತ್ರ ಮಾತಾಡದೇ ಇದ್ದಾಗ ನೀವುಗಳು ಹೆಂಗಿರ್ಬೇಕಾದ್ರೆ ನನ್ನ ಹತ್ರ ಏನಾದ್ರು ಅವಾಗ ಕೇಳಿದ್ರ ಚುಚ್ಬಿಡ್ತೀನಿ. ಚುಚ್ಬಿಟ್ಟು ಅಯ್ಯಯ್ಯೋ ಸಾರಿ ಅಂತ ಯಾರಾದ್ರೂ ಮಾಡ್ತಾರ? ನಮ್ಮ ಫ್ಯಾಮಿಲಿ ನಂಬರ್ಸ್ ಗೊತ್ತಾಗ್ಲಿ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಇವ್ರು, ಯಾಕೆ ಈ ತರ ಇದು ಅಂತ ಗೊತ್ತಾಗ್ಲಿ ಬಿಡು. ಕಲ್ಲು ಮನಸ್ಸು ನಿಂದು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ನಮ್ ಟೈಮ್ ಸರಿ ಇಲ್ಲ, ಅದಕ್ಕೆ ಎಲ್ಲ ಮಾತಾಡ್ತೀರಾ ಅಷ್ಟೇ, ಇನ್ನೇನಿಲ್ಲ. ಹಂಗಾದ್ರೆ ನಾನು ಇನ್ವಾಲ್ವ್ ಆಗ್ಬಾರ್ದಾಗಿತ್ತು ಅಂತ ಹೇಳ್ತೀಯ ನೀನು? ನಾನ್ ಇನ್ವಾಲ್ವ್ ಆಗ್ಬಾರ್ದಾಗಿತ್ತು. ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ಲಮ್ಮ. ಅಲ್ಲ, ಇವಾಗ ನೀನ್ ಯಾಕೆ ಅಳ್ತಾ ಇದೀಯಾ? ನನಗೂ ತಲೆ ಕೆಟ್ಟೋಗ್ಬಿಡಿದೆ, ನನ್ನ ಬಿಟ್ಬಿಡು. ನಾನು ಸ್ವಲ್ಪ ನನ್ನನ್ನು ಸಾಯಿಸ್ಬಿಡ ಹೋಗ್ಲಿ. ಸರಿ ಆಯ್ತು, ಸಾರಿ. ಹಲೋ ಗೈಸ್, ನಮಸ್ಕಾರ. ಇವತ್ತು ನಾನೇ ಬಂದಿದ್ದೀನಿ. ಏನಕ್ಕೆ ಅಂದರೆ ರೀಸನ್ ಇಷ್ಟೇ. ಲಾಸ್ಟ್ ವಿಡಿಯೋ ನೋಡಿದ್ರಲ್ವ, ಮನೇಲಿ ತುಂಬ ಗಲಾಟೆ ಆಗಿ ಪಜೀತಿ ಆಗೋಗ್ಬಿಟ್ಟಿದೆ. ಯಾಕೆ ಬಿಟ್ರಿ? ಅದನ್ನು ವಿಡಿಯೋ ಮಾಡಿ ಬಿಡೋ ಅವಶ್ಯಕತೆ ಇತ್ತ? ಮನೆಯಲ್ಲೆಲ್ಲನೂ ಮನೆ ಇದೆಲ್ಲನೂ ತೋರಿಸ್ಬೇಕಾ ನೀವು ಅಂತ ಅಂದ್ಬಿಟ್ಟಿದೆ. ತುಂಬ ಗಲಾಟೆ. ಇದ್ದಿದ್ದೂ ಮಾತು ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಮೊದಲಾದರೂ ನನ್ನ ಹತ್ರನಾದರೂ ಮಾತಾಡೋವನು, ಈಗ ನನ್ನ ಹತ್ರನೂ ಮಾತಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾನೆ. ನಾನು 10 ಮಾತಾಡಿದ್ರು ಅವನು 1 ಮಾತಾಡೋದು ಕಷ್ಟ. ಆ ಮನೆಯಲ್ಲಿ ಏನಾದರೂ ಒಂದು ಕೇಳಿದ್ರು ಓ ಅಂತ ಕೂಗಾಡೋದು, ಗಲಾಟೆ ಮಾಡೋದು, ಹೀಗೆಲ್ಲ ಮಾಡ್ತಾನೆ. ಅದಕ್ಕೆ ಅವ್ರ ಡ್ಯಾಡಿನೂ ನನ್ನ ಮೇಲೇ ಕೂಗಾಡ್ತಾ ಇರ್ತಾರೆ. ಏನು ಇವನು ಇಷ್ಟು ಮಾತಾಡಿದ್ರು ಅಷ್ಟು ಮಾತಾಡೋದೇ ಇಲ್ಲ, ಮಟ್ಟೋದೇ ಇಲ್ಲ, ಏನಿದು ಮನೇನ ಇನ್ನೇನು ಅಂತ. ಅದಕ್ಕೆ ಇವತ್ತು ನಾನೇ ವಿಡಿಯೋ ಮಾಡಿ ಅವನು ಗೊತ್ತಿಲ್ದಂಗೆ ಕ್ಯಾಮ್ರಾ ಬಚ್ಚಿಡ್ತೀನಿ. ಅವ್ನು ಬರ್ತಾನೆ, ಇನ್ನೇನು ಬರೋ ಟೈಮು ಬಂದ ಮೇಲೆ ನೀವೇ ನೋಡಿ ಅವ್ನು ಹೆಂಗೆ ಮಾತಾಡ್ತಾನೆ ಏನು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ದಯವಿಟ್ಟು ಕಮೆಂಟ್ ಹಾಕಿ. ಅವನೇ ಅದನ್ನು ಓದ್ಬಿಟ್ಟು ಇನ್ಮೇಲೆ ಏನಾದರೂ ವಿಡಿಯೋ ಸ್ಟಾರ್ಟ್ ಮಾಡ್ತಾನೆ ಏನು ನೋಡೋಣ. ಗೈಸ್, ಕ್ಯಾಮ್ರಾ ಒಂದು ಕಡೆ ಸೆಟ್ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಬರ್ತಾನೆ, ನೋಡಿ ನೀವೇ ನೋಡಿ ಏನು ಮಾತಾಡ್ತಾನೆ ಏನು ಅಂತ ನೀವೇ ನೋಡಿ. A few moments later. ದರ್ಶು, ದರ್ಶು, ಬಾ ಇಲ್ಲಿ, ಬಾ ಇಲ್ಲಿ, ಬಾ 1 ನಿಮಿಷ, ಬಾ ಕೂತ್ಕೋ, ಬಾ 1 ನಿಮಿಷ, ಏನೋ ಮಾತಾಡ್ಬೇಕು ನಿನ್ನ ಹತ್ರ. 1 ನಿಮಿಷ ಕೂತ್ಕೋ ಬಾ. ಅದೇನದು ಅಲ್ಲೇ ನಿಂತ್ಕೊಂಡು? ಏನ್ ಮಾತಾಡ, ಅದೇ ನೀವು ಏನಾದ್ರೂ ಒಂದೊಂದು ಕಿರಿಗಳು ಮಾಡ್ತೀರಾ, ಅದೇ ಬೇರೆ ಮಾತೇನಿರಲ್ಲ ಅಲ್ಲಿ. ಆಯ್ತು ಬಾ, ಕೂತ್ಕೋ ಬಾ. ನಿನ್ನ ಹತ್ರ ಮಾತಾಡ್ಬೇಕು ಅಂತ ಕರೆದ ಮೇಲೆ ಮರ್ಯಾದೆ ಕೊಡಲ್ವಾ? ಕೂತ್ಕೋ ಬಾ. ಹೇಳು. ಈ ಕರೆದ್ರು ಈ ನಡುವೆ ಏನ್ ಹಂಗಾಡ್ತಾ ಇರ್ತೀಯ? ಕೂತ್ಕೋ ಬಾ, ಮಾತಾಡ್ಬೇಕು ಅಂತ ಹೇಳದ್ಮೇಲೆ ಬಂದ್ ಕೂತ್ಕೋ. ಯಾಕೆ ಹಂಗಿರ್ತೀಯ ಈ ನಡುವೆ ಮನೇಲಿ ನೀನು? ಏನ್ ಹಂಗಿರ್ತೀಯ ಹೇಳು. ಅಲ್ಲ, ಏನ್ ಹಂಗಿರ್ತೀಯ? ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ನೀವು ಲಾಸ್ಟ್ ವಿಡಿಯೋದ ಯಾಕೆ ಬಿಟ್ರಿ? ಅದು ರೀಸನ್ ಕೊಟ್ಟೆ ಅಷ್ಟೇ. ನಾನು ಈ ತರ ಮಾಡ್ತಾ ಇಲ್ಲ, ಈ ತರ ಇದೆ ಮನೇಲಿ ಪೊಸಿಷನ್ ಅಂತ. ಈಗ ಏನ್ ಹೇಳು, ಏನ್ ಮಾತಾಡ್ಬೇಕು? ಅವಳು ಇಲ್ಲ, ಇವಾಗ ಆಫೀಸ್ಗೆ ಹೋಗಿದ್ದಾಳೆ. ಅದಕ್ಕೋಸ್ಕರ ಈಗ ನಾನು ನೀನು ಕೇಳೋಣ, ನಿನ್ನ ಹತ್ರ ಡಿಸ್ಕಷನ್ ಮಾಡೋಣ ಅಂತಾನೆ ಕರೆದೆ ನಾನು. ಅಲ್ಲಮ್ಮ, ಏನಮ್ಮ ಡಿಸ್ಕಸ್ ಮಾಡ್ತೀಯಾ? ನಾನು ಹೇಳ್ತಲ್ವಾ ಬೇಡ ಅಂತ ಹೇಳ್ಬಿಟ್ಟು ಬಂದೆ ತಾನೆ. ನನ್ನ ಪಾಡಿಗೆ ನಾನು ಇದೀನಿ ತಾನೆ. ನನ್ನ ಕೆಲಸ ಆಯ್ತು, ನಾನು ಇದಾಯ್ತು ಅಂತ ಮಾಡ್ತಾ ಇದೀನಿ ತಾನೆ. ಇವಾಗ ಏನು ಪ್ರಾಬ್ಲಮ್ ಈಗ? ಅಲ್ಲ, ನಿನ್ ಕೆಲಸ ಆಯ್ತು, ನೀನ್ ಇದಾಯ್ತು, ನಾನು ಹಂಗೆ ನನ್ನ ಕೆಲಸ ಆಯ್ತು, ನಾನು ಇದಾಯ್ತು ಅಂತ ಹಂಗೆ ಇರು. ಬೇಡ ಅಂದ್ರ ಈಗ ನೀನು ಹಂಗೆ ಇರು. ಯಾರು ಈಗ ಏನಕ್ಕೆ ನನಗೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ? ಹೋಗ್ಲಿ, ನಮಗ್ ಮನಸ್ಸಾಕ್ಷಿ ಕೊಡ್ತೀರಾ ಇಲ್ವಾ ನೀವು?
ಏನ್ ಮನಶಾಂತಿ ಅಮ್ಮ? ಈಗ ನೀನೇನಕ್ಕೆ ಹತ್ಕೊಂಡು ಇದ್ ಮಾಡ್ತಾ ಇದೀಯ? ತಪ್ಪ್ಯಾರು ಮಾಡಿರೋದು? ತಪ್ಪು 100 ಮಾಡ್ಲಿ, ಇಬ್ರು ಮಕ್ಳೇನೋ ನನ್ಗೆ. ನೀನೇನ್ ಹೆಚ್ಚೇನಲ್ಲ, ಅವಳೇನ್ ಕಮ್ಮಿ ಏನಲ್ಲ. ಅಲ್ಲ, ಇವಾಗ ನಿನ್ ಪ್ರಾಬ್ಲಮ್ ಏನೀಗ ಇವಾಗ ಏನಕ್ಕೆ ಕರೆದಿದ್ದು? ನೀನ್ ಮನೇಲಿ ಚೆನ್ನಾಗಿರ್ತೀಯಾ ಇಲ್ವಾ ಅಷ್ಟೇ ಹೇಳು ನನ್ಗೆ. ಚೆನ್ನಾಗೇ ಇದೀನಲ್ಲ, ಮನೇಲಿ ಏನ್ ಮಾಡ್ತಾ ಇದ್ದೀನಿ? ಬರ್ತೀನಿ, ಇರ್ತೀನಿ, ಹೋಗ್ತೀನಲ್ವಾ? ಅದೇ ತಾನೇ ನಿಮ್ಗೂ ಬೇಕಾಗಿದ್ದು? ಅದೇ ತಾನೇ ನೀವು ಇವಾಗ ಸರಿ ಆಯ್ತು, ನನ್ನ ಇಷ್ಟದ ಪ್ರಕಾರ ನಾನು ಇರ್ತೀನಿ. ನಾಳೆಯಿಂದ ನನ್ನನ್ನು ಏನು ಕೇಳ್ಬೇಡ ನೀನು. ಅಮ್ಮ ಯಾಕೆ ಹಿಂಗಿದ್ಯಾ ಹಂಗಿದ್ಯಾ ಅಂತ ನನ್ನನ್ನು ಕೇಳ್ಬೇಡ ನೀನು. ನಾನು ಎಷ್ಟೋ ಸಲ ಕೇಳಿದ್ದೀನಿ. ಇವತ್ತೊಂದೇ ದಿವಸ ಅಲ್ಲ. ಇವಾಗ ನಿಮ್ಗೇನು ಅನಿಸ್ತಾ ಇದೆ? ನಾನು ಹಂಗಿರೋದಕ್ಕೆ ನಿಮ್ಗೆ ಹಂಗ ಅನಿಸ್ತಾ ಇದೆ. ನನ್ನ ದೂರ ಮಾಡಿದಾಗ, ನನ್ನ ಹತ್ರ ಮಾತಾಡದೇ ಇದ್ದಾಗ ನೀವುಗಳು ಹೆಂಗಿರ್ಬೇಕಾದ್ರೆ ನನ್ನ ಹತ್ರ ಏನಾದರೂ ಅವಾಗ ಕೇಳಿದ್ರ? ನಾರ್ಮಲ್ ಆಗೇ ಇರ್ತಿದ್ವಾ ಇಲ್ವಾ? ಮನೆಯಲ್ಲಿ ಎಷ್ಟೇ ಕಿತ್ತಾಡಿದ್ರು ಏನೇ ಮಾತಾಡಿದ್ರು ನಾನು ಕೇಳ್ತಾ ಇರೋದು ಉತ್ತರ ಕೊಡು. ನಾನು ಆಯ್ತು 1.5 ತಿಂಗಳು 2 ತಿಂಗಳು ಹತ್ರ ಆಗ್ತಿದ್ಯಲ್ಲ, ಅವಾಗಿಂದ ಕೇಳ್ದೆ ಇರೋದು. ಇವಾಗೇನು ಸಡನ್ ಆಗಿ ಈಗ ಎಷ್ಟು ದಿವಸ ಹಿಂಗೆ ಇರ್ತೀಯೋ? ಎಷ್ಟು ದಿವಸ ಇರ್ತೀಯ ಅಂದ್ರೆ ಇರೋಣ ಬಿಡಮ್ಮ, ಅದಲ್ಲೇನಿದೆ. ಹಂಗಾದ್ರೆ ಮಾತಾಡ್ಸಿದ್ರೇನ ಎಲ್ಲ? ನೀವು ಡ್ಯಾಡಿ ನನ್ನ ಎಷ್ಟು ಮಾತು ಬೈತಾ ಇರ್ತೀರ ಗೊತ್ತಾ? ನಾನು ಮಾತಾಡದೆ ಇರೋದಕ್ಕೆ ಇವಾಗ ನೀನ್ ನೆಮ್ಮದಿ ಆಗಿದ್ಯಾ? ನೀನ್ ನೆಮ್ಮದಿ ಆಗಿದ್ಯಾ? ಎಲ್ಲಿ ಕೊಟ್ಟಿದ್ದೀರಾ ನೆಮ್ಮದಿ ನಮ್ಗೆ? ನಿಮ್ಗೆ ಏನಾದ್ರು ಹಿಂಸೆ ಕೊಡ್ತಾ ಇದೀನ? ಹಿಂಗಿದ್ರೆ ಹೆಂಗೆ? ಮನೆಯಲ್ಲಿ ಕರೆದ್ರು ಏನೋ ಯಾರಿಗೋ ಕರ್ದಂಗೆ, ಎಲ್ಲೋ ಕರ್ದಂಗೆ ಹೋಗ್ತೀಯಾ ಬರ್ತೀಯಾ? ಮನೆಯಲ್ಲಿ ಏನಾದ್ರು ನೀನೇನಾದ್ರು ಫ್ರೀ ಆಗಿದ್ದೀಯಾ ನೀನು? ನಾನೊಂದು ಹೇಳ್ತೀನಿ, ತಪ್ಪ್ಯಾರು ಮಾಡಿರೋದು? ಯಾರೇ ತಪ್ಪು ಮಾಡಿದ್ರು ಅವಳು ಸಾರಿ ಕೇಳ್ಕೊಂಡ್ ಬಂದ್ಲ. ಅಮ್ಮ ಕೇಳು, ಚುಚ್ಚಿಬಿಡ್ತೀನಿ. ಯಾರೋ ಗೊತ್ತಿಲ್ಲದೆ 3ನೇ ವ್ಯಕ್ತಿಗೋ ಯಾರಿಗೋ ಒಬ್ರಿಗೆ ಚುಚ್ಚಿಬಿಟ್ಟು ಅಯ್ಯಯ್ಯೋ ಸಾರಿ ಅಂತ ಯಾರಾದ್ರೂ ಮಾಡ್ತಾರ? ಹೌದು, ಅಣ್ಣ ತಂಗಿ ಕಿತ್ತಾಡ್ತಾರೆ, ಗಲಾಟೆ ಮಾಡ್ತಾರೆ, ರೈಟ್ ಆಯ್ತು. ಅದಕ್ಕೋಸ್ಕರನೇ ನೀನು ಇಷ್ಟೆಲ್ಲ ಉದ್ದಕ್ಕೂ ಮೊನ್ನೆ ಅವಳೇ ಕರೆದು ನನ್ನ ತಪ್ಪಾಯ್ತು ಸಾರಿ ಅಂತ ಅಂದ್ಬಿಟ್ಟು ನಿನ್ನ ಮಾತಾಡ್ಸಿದ್ಲು ಮಟ್ಟ. ಆದ್ರೂ ನೀನ್ ಬೊಗ್ಗುತ್ತಾ ಇಲ್ಲ ಅಂತ ಅಂದ್ರೆ ನಿನ್ ಎಂತ ಕಲ್ಲು ಮನ್ಸಿರ್ಬೋದು. ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಿರಲ್ಲ, ಎಲ್ಲ ಆಕ್ಸಿಸ್ ಇದೆಯಲ್ಲ ಅವ್ರ ಹತ್ರನೇ. ಅದ್ ಮಾಡಿದ್ ತಪ್ಪ ನಿನ್ಗೆ? ಏನ್ ಮಾಡಿದ್ ತಪ್ಪ? ನಮ್ ಫ್ಯಾಮಿಲಿ ನಂಬರ್ಸ್ ಗೊತ್ತಾಗ್ಲಿ, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಇವ್ರು, ಯಾಕೆ ಈ ತರ ಇದು ಅಂತ ಗೊತ್ತಾಗ್ಲಿ ಬಿಡು. ನೋಡು ಅದು ಇರೋದು, ಆ ಚಾನಲ್ ಮಾಡಿದ್ದೆ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ, ಒಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ. ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗಿರ್ತೀವಿ, ನಾವು ಹೆಂಗಿರ್ತೀವಿ ಅಂತ ಮಾಡೋದಕ್ಕೆ ಹೋಗೇನೆ ದೊಡ್ಡ ಗಲಾಟೆಗಳೇ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ಮೊನ್ನೆನೂ ಕೇಳಿದೆ, ನೀನು ವೀಡಿಯೋಸ್ ಯಾಕೆ ಮಾಡ್ತಾಯಿಲ್ಲ? ವೀಡಿಯೋಸ್ ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಯಾಕಂದರೆ ಒಂದು ಒಗ್ಗಟ್ಟಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ನಿನ್ನ ಅಭಿಪ್ರಾಯ ಏನು? ಅಭಿಪ್ರಾಯ? ಸುಮ್ಮನೆ ಜಾಸ್ತಿ ಮಾತಾಡಬೇಡ. ನಿನ್ನ ಹತ್ರ ನಾನು ಮಾತಾಡೋದಕ್ಕೆ ಜಾಸ್ತಿ ಮಾತಾಡೋದಕ್ಕೂ ಆಗಲ್ಲ. ನಿನ್ನ ಅಭಿಪ್ರಾಯ ಏನು? ಇಂಥ ಕಲ್ಲು ಮನಸ್ಸು ನಿಂದು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀವುಗಳು ಕಲ್ಲು ಮನಸ್ಸು ಮಾಡ್ಕೊಂಡಿರೋದು ನಾನೇನಲ್ಲ. ನಾನು ಎಷ್ಟು ನೋವು ತಿಂತೇನೆ ನನಗೂ ಗೊತ್ತು. ಅದೇ ಇವಾಗ ಏನ್ ಗೊತ್ತಾ, ನಿನ್ ಪಾಡಿಗೆ ನೀನಿದ್ದು ನಾನು ಹಿಂಗೆ ನಾನು ಹಂಗೆ ಅಂದ್ಕೊಂಡು ಹೋಗ್ತಾ ಇರ್ಬೇಕು. ಏನಂದ್ರೆ ಹೊಂದಾಣಿಕೆಯಿಂದ 100 ಬರ್ಲಿ 100 ಹೋಗ್ಲಿ, ಹೊಂದಾಣಿಕೆಯಿಂದ ಇದ್ರೆ ಯಾವುದು ಪ್ರಾಬ್ಲಮ್ ಬರಲ್ಲ. ಈಗೇನ್ ನಿಂದ ಹೇಳು? ಏನು ಹೇಳೋದು? ಏನು ಹೇಳೋದಿಲ್ಲ. ಏನು ಸುಮ್ಮನೆ ಇವತ್ತು ಮಾತಾಡ್ತೀವಿ, ನಾಳೆ ಮತ್ತೆ ಮಾತಾಡ್ತೀವಿ. ಎಲ್ಲದಕ್ಕೂ ನೋಡು, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಇವಾಗ ನೀನೇ ಆಗಲಿ, ನಿಮ್ಮ ಅಣ್ಣ ತಂಗಮ್ಮಂದಿರ ಜೊತೆ ಜಗಳ ಆದಾಗ ನೀನೇನು ಮಾಡ್ತಿದ್ದೆ? ಇವಾಗ ನಾವು ಇನ್ವಾಲ್ವ್ ಆದರೆ ಹೆಂಗಿರುತ್ತೆ? ನಾನು ಕೇಳೋದಕ್ಕೆ ನಾನು ಇನ್ವಾಲ್ವ್ ಆಗ್ಬಾರ್ದಾಗಿತ್ತು ಅಂತ ಹೇಳ್ತೀಯ ನೀನು? ನಾನು ಇನ್ವಾಲ್ವ್ ಆಗ್ಬಾರ್ದಾಗಿತ್ತು ಅಂತ ಹೇಳ್ತಾ ಇದೀಯ ನೀನು? ಏನು ಕುಡಿತಾ ಇದೀಯಾ? ಮತ್ತೆ ನಾನು ಇನ್ವಾಲ್ವ್ ಆದ್ರೆ ಹೆಂಗಿರುತ್ತೆ ಅಂದ್ರೆ ಅದಕ್ಕೇನ್ ಅರ್ಥ ನಿಂದು? ಅದನ್ನೇ ನಾನು ಹೇಳ್ತಾ ಇರೋದು ನಿಮ್ಗೆ. ನೀವು ಇನ್ವಾಲ್ವ್ ಆಗಿ, ನೀವೆಲ್ಲ ಮಾತಾಡಿ, ನೀವೆಲ್ಲ ಈ ತರ ಹೆಂಗಂದ್ರೆ ಹಂಗೆ ಮಾತಾಡಿ ಮನೆ ಬಿಟ್ಟು ಹೋಗು ಅಂತ ಎಲ್ಲ ಮಾತಾಡಿದ್ರಲ್ಲ. ಅಷ್ಟು ತನಕ ತಂದ್ಕೊಂಡವ್ರು ಯಾರು? ಅಷ್ಟು ತನಕ ನೀವೇ ಮಾಡಿರೋದು. ನಾವೇನ್ ಮಾಡಿದ್ವಿ? ಅಲ್ಲಿಗೂ ನೀನ್ ನೋಡು, ನಾವು ತಪ್ಪಾಯ್ತು ಅಂತ ಬಗ್ಕೊಂಡ್ ಬಂದ್ರು ನೀನೇನಾದ್ರೂ ಬಗ್ತಾ ಇದೀಯ ನೀನು? ಏನಕ್ಕೆ ಬಗ್ಬೇಕು? ಅಯ್ಯೋ, ಇಷ್ಟು ದಿನ ಇಲ್ದೇ ಇರೋದನ್ನೇ ಏನು ಇದು ಮಾಡಿಲ್ಲ. ಇವಾಗ ಸಡನ್ ಆಗಿ ಏನೋ ಪ್ರೀತಿ ಕರುಣೆ ಹುಟ್ಕೊಂಡ್ಬಂದ್ಬಿಟ್ಟಿದೆ ಅನ್ನೋ ಥರ. ಹೌದು, ನಮ್ಮ ಟೈಮ್ ಸರಿ ಇಲ್ಲ, ಅದಕ್ಕೆ ಎಲ್ಲ ಮಾತಾಡ್ತೀರಾ ಅಷ್ಟೇ, ಇನ್ನೇನಿಲ್ಲ.
ಮಾತಾಡ್ತೀಯಾ ಮಾತಾಡಲ್ವಾ? ಯಾರ ಹತ್ರ ಮಾತಾಡ್ತಾ ಇದೀನಲ್ಲ ನಿನ್ನ ಹತ್ರ. ನಾನು ಅದು 10 ಸಲ ಕರೆದಿದ್ದಕ್ಕೆ ನೀನು ಒಂದ್ಸಲಿ ಅದು ಬಂದು ನಿಂತ್ಕೊಂಡು ಎಷ್ಟು ಮಾತ್ರ ಮಾತಾಡ್ದೆ ನೋಡು. ಬಲಂತ ಮಾಡಬೇಕು ನಿನಗೆ, ಮಾತಾಡಪ್ಪ ಮಾತಾಡಪ್ಪ ಅಂತ. ಈಗ ಕರ್ದಿದ್ದೆ. ನೀನು ಹೆಂಗೆ ಮನೆಯಲ್ಲಿ ಹಿಂಗಿದೀಯಾ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿದ್ದೀನಲ್ಲ. ಯೋಚನೆ ಮಾಡಿದೀಯಾ? ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದ್ದೀನಿ. ನೋಡು ಬಿಟ್ಟೆ ಅಂದ್ರೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಳ, ಸ್ವಲ್ಪನಾದ್ರೂ ಹತ್ತಾ ಇಲ್ವಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ? ಏನ್ ಹೇಳ್ತಾ ಇದೀಯಾ? ನಾನು ಅದಕ್ಕೆ ತಾನೇ ಸಮಾಧಾನವಾಗಿದ್ದೀನಿ. ಅವಳು ನಿನ್ಗೇನೋ ಆಗ್ಬೇಕು? ಗೊತ್ತಿಲ್ಲ. ಏನ ಗೊತ್ತಿಲ್ಲ. ಏನಂದೆ? ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಏನೇನ್ ಗೊತ್ತಿಲ್ಲ? ಅವಳು ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ಆ? ಯಾರು ಅಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ಲಮ್ಮ. ಮನೇಲಿ ನೋಡಿದ್ರೆ ನಿಮ್ಮ ಡ್ಯಾಡಿ 3 ಹೊತ್ತು ನನ್ನನ್ನೇ ಬೈತಾ ಇರ್ತೈತೆ. ಏನು ಅವ್ನು ಹಂಗಿದ್ದಾನೆ, ಹಂಗಿದ್ ಮಾಡ್ತಾನೆ, ಏನಾದರೂ ಮಾತಾಡ್ಸೋಷ್ಟೊತ್ತಿಗೆ ಅಷ್ಟೊಂದು ರೋಪಾಗಿ ಮಾತಾಡ್ತಾನೆ ಅಂತ ಅಂದ್ಬಿಟ್ಟಿದೆ, ನನ್ನನ್ನು ಬೈತಾ ಇರ್ತೈತೆ. ಬಯಸ್ಕೋ. ಎಲ್ಲದಕ್ಕೂ ತೀರ್ ಕೂತ್ಕೊಂಡ್ಬಿಟ್ಟಿದೀಯ ನೀನು ಎಲ್ಲದಕ್ಕೂ ತೀರ್ ಕೂತಿದ್ದೀಯ ನೀನು. ನನ್ನ ಪಾಡು ನನ್ನ ಬಿಟ್ಬಿಡು. ನನಗೂ ತಲೆ ಕೆಟ್ಟೋಗ್ಬಿಡಿದೆ, ನನ್ನ ಬಿಟ್ಬಿಡು. ನಾನು ಸ್ವಲ್ಪ ನನ್ನನ್ನು ಸಾಯಿಸ್ಬಿಡ ಹೋಗ್ಲಿ. ನಾನಿರೋದಕ್ಕೋಸ್ಕರನೇ ಅಲ್ವಾ? ಸಾಯಿಸ್ಬಿಡ್ರಿ, ನೆಮ್ಮದಿಯಿಂದ ಇರ್ಬೋದು. ನೀನು ಏನಂದ್ರೆ ಅದು ಮಾತಾಡ್ಬೇಡ, ಸುಮ್ಮನೆ ಹೋಗು. ನಿನ್ನ ಕೆಲಸ ನೀನು ನೋಡ್ಕೋ ಹೋಗು. ಇವಾಗ ನಾನು ಬಂದು ಎಲ್ಲ ಯಾವುದೋ ಟೆನ್ಷನಲ್ಲಿ ಬರ್ತೀವಿ, ಬಂದ ತಕ್ಷಣ ಏನಾದರೂ ಒಂದೊಂದು ಕಿರಿಕ್ ಮಾಡಿಬಿಟ್ರಿ, ಅದು ಮನೆಗೆ ಬರೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಏನಾದರೂ ಒಂದೊಂದು ಇಟ್ಕೊಂಡಿರ್ತೀನಿ. ನನ್ನ ಮೇಲೆ ಏನು ಇವಾಗ ಮಾತಾಡ್ಸಿದ್ದೆ ತಪ್ಪ ನಾನು? ಅಲ್ಲ, ನನ್ನ ಮೇಲೆ ಏನು ಎಷ್ಟು ದ್ವೇಷ ಇಟ್ಕೊಂಡಿದ್ದೀರಾ? ಬಂದ ತಕ್ಷಣ ಏನು ಅಂತ ಗೊತ್ತಿಲ್ವಾ? ಹೆಂಗಂದ್ರೆ ಹಂಗೆ ಇದು ಮಾಡ್ತಾ ಇದ್ದೀರಾ? ನೀನ್ ಮನೇಲಿ ಬರೋದು ಹೆಂಗ್ ಬರ್ತೀಯ ಹೇಳು? ಹೆಂಗ್ ಬರ್ತೀನಿ? ಹೆಂಗ್ ಬರ್ತಾ ಇದೀಯ? ಏನ್ ಕಳ್ತನ ಮಾಡ್ಕೊಂಡ ಬರ್ತಾ ಇದ್ದೀನಿ? ಅದಲ್ಲ, ಒಳ್ಳೆ PG ನಲ್ಲಿ ಇದ್ರೆ ಹುಡುಗರು ಅವ್ರ ಪಾಡ್ಗೆ ಅವ್ರು ಬರೋದು, ಹಂಗೆ ಅನ್ನಿಸ್ತಾ ಇದೆ ನನಗೆ. ಇದ್ನಲ್ಲ PGಗಳಲ್ಲಿ ನನ್ಗೆ ಹಂಗೆ ಅನ್ನಿಸ್ತಾ ಇದೆ. ನೋಡ್ದರ್ಶು, ಕೋಪ ಬರ್ಸ್ಬೇಡ ನನಗ್ ನೀನು. ತುಂಬಾ ಕೋಪ ಬರ್ಸ್ತಾ ಇದೀಯ. ಕೋಪ ಬರ್ಸ್ಬೇಡ ನನಗ್ ನೀನು. ಏನು ಈಗ ಅವಳ ಹತ್ರ ಮಾತಾಡ್ಕೊಂಡು ಹೋಗ್ತೀಯಾ ಇಲ್ವಾ? ಏನಕ್ಕಮ್ಮ? ಏನೋ ಒಂದ್ಸಲಿ ಅಪರೂಪಕ್ಕೆ ಒಂದ್ಸಲಿ ಬಂದ್ಬಿಟ್ಟು ತಪ್ಪಾಯ್ತು ಅನ್ಕೊಂಡು ಮಾತಾಡ್ಸ್ಕೊಂಡ್ ಬಂದ್ಬಿಟ್ರೆ ನೀನ್ ಹೆಂಗಮ್ಮ ಒಪ್ಕೊಂಡ್ಬಿಡ್ತೀಯಾ? ಅವಳು ಕೇಳಿದ್ಲು, ನೀನೇನಾದ್ರೂ ಒಂದ್ಸಲಿ ಏನಾದ್ರೂ ಬಾಯ್ ಬಿಟ್ಟು ಕೇಳಿದ್ಯಾ ನೀನು? ಏನಂತ? ಆಯ್ತು ಹೋಗ್ಲಿ ಅಂತ ಅಂದ್ಬಿಟ್ಟು ಏನಾದರೂ ಒಂದ್ಸಲಿ ಏನಾದರೂ ಕೇಳಿದ್ಯಾ? ನನ್ನ ಮಾತು ಅವಳಿಗೆ ಹೇಳಿದೆ ನಾನು. ಅವಳು ನನ್ನ ಹತ್ರ ಹೇಳ್ಕೊಂಡ್ಲು. ಅವತ್ತೇ ಕರೆದು ಇಮಿಡಿಯೇಟ್ಲಿ ಮಾತಾಡಿಸಿದಾದ್ಮೇಲೆ ನಿಮ್ಮ ಹತ್ರ ದೊಡ್ಡ ನಮಸ್ಕಾರ. ನಿಮ್ಮ ಹತ್ರ ಮಾತಾಡೋದು ಒಂದೇ, ಮಾತಾಡದೆ ಇರೋದು ಒಂದೇ. ಆಯ್ತಾ? ಆಯ್ತು ಬಿಡು. ನನ್ನನ್ನು ಇನ್ಮೇಲೆ ನೀನು ಏನು ಮಾತಾಡಿಸ್ಬೇಡ. ನನ್ನನ್ನೇನು ಕೇಳಿ ಬೇಡ, ಬಿಟ್ಟಾಕು. ಅಲ್ಲ, ಇವಾಗ ನೀನ್ ಯಾಕೆ ಅಳ್ತಾ ಇದೀಯಾ? ಇಷ್ಟೊತ್ತು ನನ್ನ ಯಾರ ಹತ್ರ ಹೇಳ್ಕೊಳ್ಳೋಣ? ಬೇಡ, ಬಿಟ್ಟಾಕು. ಏನಮ್ಮ, ಆಯ್ತು, ನಂದೇ ತಪ್ಪಾಗಿದೆ. ನಾನೇ ಸಾರಿ ಕೇಳ್ತೀನಿ. ಬೇಡ, ನಾನೇ ಸಾರಿ ಕೇಳ್ತೀನಿ. ಇವಾಗ ಆಯ್ತು, ಇಷ್ಟೆಲ್ಲ ಆಗಿದೆಯಲ್ಲ, ನನ್ನಿಂದನೇ ತಾನೇ ಪ್ರಾಬ್ಲಮ್ ಆಗಿದೆ. ನನ್ನಿಂದ ತಾನೇ ನಿಮ್ಗೂ ಬೇಜಾರಾಗಿದೆ. ನಾನೇ ಹೇಳ್ತಾ ಇದೀನಲ್ವಾ ಸ್ಟಾರ್ಟ್ ಆಗಿದ್ದು ನನ್ನಿಂದ ತಾನೇ. ನಾನೇ ಸಾರಿ ಕೇಳ್ತೀನಿ ಆಯ್ತಾ? ನಾನೇ ಸಾರಿ ಕೇಳ್ತೀನಿ. ನಿನ್ಗೂ ಸಾರಿ. ನಾನೇನು ಯಾರಿಗೇನು ಸಾರಿ. ಆರಾಮಾಗಿರು, ನಗ್ನಗ್ತಾ ಮನೇಲಿ ಇರು ಅಂತಾನೆ ನಾನು ಹೇಳ್ತಾ ಇರೋದು. ನಾನೇ ಅದನ್ನೇ ಹೇಳ್ತಾ ಇರೋದು. ಇವಾಗೇನು ಅವಳ ಹತ್ರ ನಾನು ಮಾತಾಡ್ಕೊಂಡು ಚೆನ್ನಾಗಿರ್ಬೇಕು, ಮನೇಲಿ ಖುಷಿಯಾಗಿರ್ಬೇಕು ಅಷ್ಟೇ ತಾನೆ. ಅಷ್ಟೇ ನನಗೆ. ಇವಾಗ ನಾನು ನಿನ್ಗೊಂದು ಕೇಳ್ತೀನಿ, ನಾನು ಅವಳ ಹತ್ರ ಮಾತಾಡ್ತೀನಿ, ನಮ್ಮ ಅಪ್ಪನ ಹತ್ರ ಮಾತಾಡ್ಸೋ ಜವಾಬ್ದಾರಿ ನಿಂದು. ಆಯ್ತು. ಸರಿ ಆಯ್ತು, ನಾನು ಮಾತಾಡ್ತೀನಿ. ನೆಕ್ಸ್ಟು ಅದೇನು ಮೊನ್ನೆ ವಿಡಿಯೋ ಮಾಡಾಕಿದ್ರಲ್ಲ, ಅದಕ್ಕೋಸ್ಕರನೇ ಸರಿ ಆಯಿತು. ನಾನು ಒಂದು ವಿಡಿಯೋ ಮಾಡ್ತೀನಿ, ವಿಡಿಯೋ ಮುಖಾಂತರನೇ ನಾನು ಸಾರಿ ಕೇಳ್ತೀನಿ ಆಯಿತಾ?
ವಿಡಿಯೋ ಮುಖಾಂತರ ನಾನು ಸಾರಿ ಕೇಳಿ ನಂದೇ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ಆಯಿತಾ? ಸರಿ. ಇವಾಗ ಖುಷಿನಾ? ಖುಷಿನಾ? ಸರಿ ಸರಿ ಆಯಿತು, ಸಾರಿ ಸಾರಿ ಸಾರಿ. ಸರಿನಾ? ನಾನೇ ಮಾತಾಡ್ತೀನಿ, ನಾನೇ ಇದು ಮಾಡ್ತೀನಿ. ಹಾಂ, ಈಗ ನಿನಗೆ ಇದೇ ಬೇಕಾಗಿತ್ತಾನೆ? ಇದೇ ತಾನೇ ಬೇಕಾಗಿತ್ತು? ಹೌದು. ಸರಿ ಆಯ್ತು, ನಾನೇ ಮಾತಾಡ್ತೀನಿ. ನೀನೇ ಮಾತಾಡ್ತೀನಿ ಅಂತಲ್ಲ, ಅವಳು ಮಾತಾಡ್ತೀನಿ ಅಂತ ಬಂದಿದ್ದಾಳೆ. ಖುಷಿಯಾಗಿರ್ರಿ ಅಷ್ಟೇ ಇಬ್ರು. ಸರಿ ಆಯ್ತು. ಇಬ್ರು ಖುಷಿ. ನಾನೇ ನಾನು ಎಷ್ಟಾದ್ರು ಬರ್ತಾಳೆ ಅವಳು? ಕಿತ್ತಾಡಬಾರ್ದು. ಎಷ್ಟಾದ್ರು ಬರ್ತಾಳೆ? ಆಫೀಸ್ ಮುಗಿಸ್ಕೊಂಡು ಬರ್ತಾಳೆ ಸರಿ ಸಾಯಂಕಾಲ. ಆಯ್ತು, ಬರಲಿ, ನಾನೇ ಮಾತಾಡ್ತೀನಿ, ಮಾತಾಡ್ಬಿಟ್ಟು ಹೇಳ್ತೀನಿ. ಸರಿ, ಇನ್ಯಾವತ್ತೂ ಕಿತ್ತಾಡಬಾರ್ದು, ಸರಿನಾ? ಹಾಂ, ಕಿತ್ತಾಡಬಾರ್ದು ಯಾವತ್ತು. ಇದೇನಿದು? ಇಲ್ಲೇ ನನಗೆ ನನ್ನ ಮನಸ್ಸು ಖುಷಿಗೆ. ನಿನ್ನ ಹತ್ರ ಮಾತು ಕೊಡೋದೇನು ಯಾವಾಗಲೂ ಕಿತ್ತಾಡಲ್ಲ. ಸರಿ.